नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्ति सुसतां हरिः ओम् पराशरं मुनिवरं कृतपूर्वार्थिकक्रियं मैत्रेय परिपप्रच्छ प्रणपत्याभिवाद्य च ವೈಶ್ವದೇವಾದಿ ಕರ್ಮಗಳನ್ನು ಮಾಡಿ ವರ್ಜ್ಯ ಕ್ರಮಗಳನ್ನ ಬಿಟ್ಟು ಅಂದ್ರೆ ಕೋಪ ಮಾಡ್ಕೊಳ್ಬಾರ್ದು, ಗಡಿಬಿಡಿ ಮಾಡಬಾರ್ದು, ಊರು ಸುತ್ತಬಾರದು ಅನ್ನುವ ಈ ಅಂಶಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೌಟುಂಬಿಕವಾದ ಜನರನ್ನ ಹತ್ತಿರದಲ್ಲಿಟ್ಟುಕೊಂಡು ಮಧ್ಯಾಹ್ನದ ನೆಲ ಬಿಸಿ ಏರುವ ತಪ ಅಂದ್ರೆ ಭೂಮಿ, ತಪ ಅಂದ್ರೆ ಬಿಸಿ, ನೆಲ ಬಿಸಿ ಏರುವ ಸಮಯದಲ್ಲೇ ಶ್ರಾದ್ದ ಕರ್ಮವನ್ನ ಮಾಡುತ್ತಾ ತಿಲವನ್ನ ವಿಶೇಷವಾಗಿ ಮರೆಯದೆ ಬಳಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಹೇಳಿದ್ರು ಹಿಂದೆ. ಅಲ್ಲಿಗೆ 3ನೇ ಅಂಶದ 15ನೇ ಅಧ್ಯಾಯ ಮುಕ್ತಾಯವಾಗಿತ್ತು. 16ನೇ ಅಧ್ಯಾಯ ಆರಂಭ ಆಗ್ತಾ ಇತ್ತು. ಹವಿಷ್ಯಂ ಯಜ್ಞದಲ್ಲಿ ಅಂದ್ರೆ ಶ್ರಾದ್ದದಲ್ಲಿ ಯಾವುದನ್ನ ಬಳಸ್ತಾರೆ ಅಂದ್ರೆ, ಈಗ ಯಾರು ಇದು ಅಂದ್ರೆ ಎಲ್ಲಾ ಕಾಲದಲ್ಲಿ ಏನಿತ್ತೋ ಅದನ್ನ ಹೇಳ್ತದೆ, ಇದನ್ನ ಈ ಮಾಡ್ಬೇಕು ಅನ್ನೋದು ಅಭಿಪ್ರಾಯ ಏನಲ್ಲ. ಆ ಕಾಲದಲ್ಲಿ ಕಾಡಿನಲ್ಲಿ ಓಡಾಡ್ತಾ ಇದ್ದಾಗ ಎಷ್ಟೋ ಸರ್ತಿ ಧಾನ್ಯಗಳೇ ಸಿಗ್ತಿರ್ಲಿಲ್ಲ. ಈಗ ನಾವು ಇಷ್ಟು ದೊಡ್ಡ ಪ್ರಮಾಣದ ಕೃಷಿ ಬೆಳವಣಿಗೆ ಇತ್ಯಾದಿಗಳನ್ನು ನೋಡಿದ್ರೆ ಅವ್ರವ್ರಿಗೆ ಮಾಡ್ತಿದ್ರು. ಊರಿಗೆ ಮಾರಾಟ ಮಾಡುದು, ದಾಸ್ತಾನು ಮಾಡಿ ಇಡುದು, ಅದನ್ನ ಎಲ್ಲೆಲ್ಲಿಗೋ ಕಳಿಸುವುದು ಅಂತೆಲ್ಲ ಇರ್ಲಿಲ್ಲ. ಕೆಲವೊಂದ್ ಸರ್ತಿ ಕೆಲವು ಕಾಲದಲ್ಲಿ ಆಹಾರ ಏನೋ ಒಂದ್ ಸಿಗುತ್ತೆ, ತಿನ್ಲಿಕ್ಕಿಲ್ಲದೆ ಸಾಯುವಂತ ಪರಿಸ್ಥಿತಿ ಏನಿರ್ಲಿಲ್ಲ. ಆದ್ರೆ ಎಲ್ಲಾ ಕಾಲದಲ್ಲೂ ಎಲ್ರಿಗೂ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಧಾನ್ಯವೇ ಆಯಾ ವಸ್ತುಗಳೇ ಸಿಗುತ್ತೆ ಅಂತ ಏನಿರ್ಲಿಲ್ಲ. ಅವ್ರಿಗೆ ಏನ್ ಅವತ್ತು ಆಹಾರಕ್ಕೆ ಅವರು ಬಳಸ್ಕೊಡ್ತಿದ್ರು ಅದನ್ನ ಅವರು ಪಿಂಡ ಪ್ರದಾನ ರೂಪದಲ್ಲಿ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಹವಿಷ್ಯ ಅನ್ನೋದು ಮಾಂಸ ರೂಪವಾಗಿದ್ರೆ ಯಾವುದ್ರದ್ದೆಲ್ಲ ಶಶ, ಮೊಲ, ಆಮೇಲೆ ನಕುಲ ಅಂದ್ರೆ ಮೋಸ್ಟ್ಲಿ ಮುಂಗುಸಿ, ಆಮೇಲೆ ಹಂದಿ, ಕುರಿ, ರುರು ಅಂತ ಒಂದು ಪ್ರಾಣಿ, ಬೆರಿಂಕ ಅಂತ ಕರೀತಾರೆ ಅದನ್ನ. ಆಮೇಲೆ ಗವಯ ಅಂತಂದ್ರೆ ಹಸುವಿನ ಹಾಗೆ ಇರುವಂತದ್ದು. ಇಂಥ ಪ್ರಾಣಿಗಳ ಶರೀರದ ಅಂದ್ರೆ ಅವರು ಬೇಟೆಯಾಡಿದ್ರೆ ಅದನ್ನು ಅವರು ಆಹಾರವಾಗಿ ಸ್ವೀಕರಿಸುವವರಾಗಿದ್ರೆ ಆವಾಗ ಅದೇ ಆಹಾರದಿಂದ ಅವರು ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುವುದಕ್ಕಾಗಿ ಅದರಲ್ಲೇ ನಿವೇದನೆ ಮಾಡ್ತಾರೆ, ಅದರಿಂದಲೇ ಪಿಂಡ ನಿವೇದನೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಖಡ್ಗಮಾಂಸಮತೀವಾತ್ರ ಕಾಲಶಾಕಂ ತಥಾ ಮಧು ಶಸ್ತಾನಿ ಕರ್ಮಣ್ಯನಂತ ತಪ್ತಿದಾನಿ ನರೇಶ್ವರ. ಇನ್ನು ಕೆಲವೊಂದ್ಸರ್ತಿ ಕಾಡಲ್ಲಿರೋರಾದ್ರಿಂದಾಗಿ ಖೇಂಡಾಮೃಗದ ಶರೀರದ ಮಾಂಸವು ಅವರಿಗೆ ಸಿಕ್ಕಿದ್ರೆ ಅದನ್ನೇ ಬಳಸಿಕೊಂಡು ಅದರಿಂದಲೇ ಪ್ರಶಸ್ತವಾದ ತೃಪ್ತಿದಾಯಕವಾದ ಶ್ರಾದ್ದವನ್ನು ಮುಗಿಸ್ತಿದ್ರು. ಇನ್ನು ಗಯಾಂ ಉಪೇತ್ಯ, ಗಯಾ ಶ್ರಾದ್ದ ಅಂತ ಕರೀತಾರೆ. ಗಯಾ ಅನ್ನೋದು ಬುದ್ಧ ಗಯಾ ಆ ಪ್ರದೇಶಕ್ಕೆ ಹೋಗಿ ಯಃ ಪೃಥಿವೀ ಪತೆ ಶ್ರಾದ್ದಂ ಕರೋತಿ, ಯಾರು ಶ್ರಾದ್ದವನ್ನು ಮಾಡುತ್ತಾನೋ ಸಫಲಂ ತಸ್ಯ ತಜ್ಜನ್ಮ ಜಾಯತೆ ಪಿತೃತುಷ್ಟಿಕಂ. ಜೀವನದಲ್ಲಿ ಒಂದು ಸರ್ತಿ ಆದ್ರೂ ಕೂಡ ಗಯಾ ಶ್ರಾದ್ದವನ್ನ, ಗಯಾ ಜಾಗದಲ್ಲಿ ಹೋಗಿ ಶ್ರಾದ್ದವನ್ನ ಮಾಡುವಂಥದ್ದು. ಯಾಕಂದ್ರೆ ಅದು ಇಡೀ ಊರು ಭಗವಂತನ ಪಾದವನ್ನು ನೆಟ್ಟ ಜಾಗ. ಅದಕ್ಕಾಗಿ ವಿಷ್ಣು ಪಾದದಲ್ಲಿ ಶ್ರಾದ್ದವನ್ನು ಮಾಡುವುದು ಬಹಳ ವಿಶೇಷ. ಅದಕ್ಕಾಗಿ ಮನೆಯಲ್ಲೂ ಕೂಡ ಗಯೆಯ ಸನ್ನಿಧಾನವನ್ನ ಪ್ರಾರ್ಥನೆ ಮಾಡಿ ನಾವು ವಿಷ್ಣು ಪಾದವನ್ನ ಪಿಂಡ ಪ್ರದಾನ ಮಾಡುವುದಕ್ಕೆ ಮೊದಲು ಆ ದರ್ಭೆ ಇಡುವ ಅಡಿಯಲ್ಲಿ ಅದನ್ನು ಇಡುವ ಕ್ರಮ ಇದೆ, ಎಲ್ಲರೂ ಮಾಡ್ತಾರೆ. ಅಂದ್ರೆ ಅದರ ಅಭಿಪ್ರಾಯ ವಿಷ್ಣು ಪಾದಕ್ಕೆ ಅವನು ಸೇರಿಕೊಂಡ ಅಂದ್ರೆ
ಉತ್ತಮವಾದ ಗತಿ ಆಗತ್ತೆ ಅಂತ ಅರ್ಥ. ಇದು ಎಲ್ರೂ ಮಾಡ್ತಾರೆ. ಯಾರೆಲ್ಲ ಆ ವಿಷ್ಣುವಿನ ಆರಾಧನೆ ಅನ್ನುವುದರ ಬಗ್ಗೆ ಅಷ್ಟು ಗಮನದಲ್ಲಿ ಇಲ್ವೋ ಅವರು ಕೂಡ ಇದೇ ರೀತಿ ಸತ್ಕರ್ಮಗಳನ್ನ ಮಾಡ್ತಾರೆ. ಅವನ ಜನ್ಮ ಅನ್ನೋದು ಕೈಯಲ್ಲಿ ಶ್ರಾದ್ದ ಮಾಡುವುದರ ಪರಿಣಾಮವಾಗಿ ಉತ್ತಮವಾಗುತ್ತೆ. ಪಿತೃಗಳಿಗೆ ತುಷ್ಟಿದಂ, ಪಿತೃಗಳಿಗೆ ಅತ್ಯಂತ ತೃಪ್ತಿ ಆಗುತ್ತೆ. ಪ್ರಶಾಂತಿಕಾ ಸನೀವಾರಾಹ ಶ್ಯಾಮಾಕಾ ದ್ವಿವಿಧಾಸ್ತಥಾ ವನ್ಯೌಷಧಿ ಪ್ರದಾನಾಸ್ತು ಶ್ರಾದ್ದಾರ್ಹ ಪುರುಷರ್ಷಭ. ಯಾರು ದೇವಧಾನ್ಯವಾದಂತಹ ಯವ, ನೀವಾರ, ಶ್ಯಾಮಾಕ, ಇನ್ನು ಆ ಬೇರೆ ಬೇರೆ ಪ್ರಧಾನವಾದ ವನೌಷಧಿಗಳ ಪದಾರ್ಥಗಳಿಂದಲೇನೆ ಶ್ರಾದ್ದಕ್ಕೆ ಗಳನ್ನೇ ಶ್ರಾದ್ದಕ್ಕೆ ಬಳಸ್ತಾರೆ ಅಂದ್ರೆ ಅದು ಅತ್ಯಂತ ಉಪಯುಕ್ತವಾದ ಶ್ರಾದ್ದಾರ್ಹ, ಅತ್ಯಂತ ಶ್ರಾದ್ದಕ್ಕೆ ಅರ್ಹವಾದ ಪದಾರ್ಥಗಳಾಗಿವೆ. ಅಕೃತಾಗ್ರಯಣಂ ಯಚ್ಚ ಧಾನ್ಯಜಾತಂ ನರೇಶ್ವರ ರಾಜಮಾಶಾನ ಅಣುಶ್ಚೈವ ಮಸೂನಾಶ್ಚ ವಿಸರ್ಜಯೇತ್. ಯವ ಪ್ರಿಯಂಗವೋ ಮುಕ್ಕಾಹ ಗೋಧೂಮಾ ವ್ರೀಹಯಸ್ತಿಲಾಹ ನಿಷ್ಪಾವಾ ಗೋವಿದಾರಾಶ್ಚ ದರ್ಶಪಾಶ್ಚಾತ್ರ ಶೋಭನಾಃ. ಇಲ್ಲಿ ಗೋಧಿ ಅಂದ್ರೆ ಜವೆ ಗೋಧಿ, ಆಮೇಲೆ ಅವರೆ, ಉದ್ದು, ಗೋಧಿಯಲ್ಲಿ ಎರಡು ತರ, ಗೋಧೂಮ ಬೇರೆ ಯಾವ ಬೇರೆ, ಅಕ್ಕಿ, ಎಳ್ಳು, ಇನ್ನು ಇದಕ್ಕೂ ಏನೋ ಹೆಸರಿದೆ, ಗೋವಿದಾರಾಹ ಅಂತ ಒಂದು ಹಣ್ಣಿರಬೇಕು. ದರ್ಶಪ ಅಂದ್ರೆ ಸಾಸಿವೆ. ಶೋಭನಾ ಅಕೃತಪ್ರಾಯಣಂ ಯಚ್ಚ, ಅಕೃತಾಗ್ರಯಣಂ ಯಚ್ಚ. ಇನ್ನು ಅನೇಕ ರೀತಿಯ ಪದಾರ್ಥಗಳನ್ನು ಹೇಳ್ತಾ ಇದ್ದಾರೆ. ಇದಿಷ್ಟನ್ನ ಬಳಸುವುದಿಲ್ಲ. ಅಗ್ರಯಣ ಆಗ್ರಯಣ ಅಂತ ಹೊಸ ಅಕ್ಕಿಯನ್ನ ಸ್ವೀಕಾರ ಮಾಡುವ ಮುನ್ನ ಒಂದು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಆಗ್ರಹಣ ಇಷ್ಟಿ ಇದೆ. ಅಕಸ್ಮಾತ್ ಅದನ್ನು ಮಾಡದೆ ನಾವು ಅಕಸ್ಮಾತ್ ಧಾನ್ಯವನ್ನು ಬಳಸ್ತೇವೆ ಅಂದ್ರೆ ಅದನ್ನು ಶ್ರಾದ್ದಕ್ಕೆ ಬಳಸಲಿಕ್ಕಿಲ್ಲ. ಅಕೃತಾಗ್ರಯಣಂ ಯಚ್ಚ ಧಾನ್ಯಜಾತಂ. ರಾಜಮಾಷ, ಈ ರಾಜಮಾಷ ಅಂತ ಹೇಳ್ತಾರೆ, ತುಂಬಾ ದೊಡ್ಡ ಉದ್ದು, ಇಷ್ಟು ದಪ್ಪ ಇರುತ್ತೆ ರಾಜಮಾಷ. ನೀವು ರಾಜ್ಮಾ ಅಂತ ಕೇಳಿರ್ತೀರಿ. ಆಮೇಲೆ ಅತ್ಯಂತ ಆ ಒಂದೇನೋ ಧಾನ್ಯ ಬರುತ್ತೆ, ಅಣು ಅಂತ ಕರೀತಾರೆ ಅದನ್ನ, ಅದಕ್ಕೇನು ನೆನಪಾಗ್ತಿಲ್ಲ. ಮಸೂರ ಅಂದ್ರೆ ತೊಗರಿ. ತೊಗರಿಯನ್ನು ಯಾವ ಕಾರಣಕ್ಕೂ ಶ್ರಾದ್ದಕ್ಕೆ ಬಳಸುವುದಿಲ್ಲ. ಮಸೂರ ಅಷ್ಟೇ ವಿಸರ್ಜಯಿತ್, ಅದು ಯಾವುದನ್ನು ಬಳಸಬಾರದು. ಇಲ್ಲಿ ಏನ್ ಪದ ಇದೆ ಗೊತ್ತಾಗ್ತದೆ, ಅಣು ಸಣ್ಣ ಧಾನ್ಯ ಅಂತ ಕರೀತಾರೆ ಅದನ್ನ. ಅಷ್ಟೇ ಅಲ್ಲ, ಅಲಾಬು, ಗೃಂಜನ, ಕ್ಯಾರೆಟ್ ಬಳಸೋದಿಲ್ಲ. ಅಲಾಬು ಅಂದ್ರೆ ಸೋರೆಕಾಯಿ ಇರುತ್ತೆ. ಪಲಾಂಡು, ನೀರುಳ್ಳಿ ಬಳಸುವುದಿಲ್ಲ. ಪಿಂಡ ಮೂಲಕಂ, ಭೂಮಿಯಿಂದ ಬಳಸುವಂಥದ್ದು, ಭೂಮಿಯಿಂದ ಉತ್ಪನ್ನವಾದದ್ದು. ಗಾಂಧಾರಕ ಕರಂಬಾದಿ ಲವಣಾನ್ಯೌಷರಾಣಿ ಚ. ಇದೆಲ್ಲ ಧಾತುಗಳು ಬೇರೆ ಬೇರೆ. ಲವಣ
ಉಪ್ಪು ಬಳಸುವ ಕ್ರಮ ಇಲ್ಲ ಶಾಸ್ತ್ರದಲ್ಲಿ ವಿಶೇಷವಾಗಿ, ಅಂದ್ರೆ ನೇರವಾಗಿ, ಅಂದ್ರೆ ಕಣ್ಣಿಗೆ ಕಾಣುವ ಹಾಗೆ ಉಪ್ಪು ಹಾಕುವಂಗಿಲ್ಲ. ಪದಾರ್ಥಗಳಿಗೆ ಸ್ವಲ್ಪ ಬೆರೆಸಿರ್ತಾರೆ, ಕಮ್ಮಿನೇ ಹಾಕಿರ್ತಾರೆ, ಅಥವಾ ಅದು ಬಿಟ್ಟು ಮಾಡುವಂತ ಕ್ರಮ ಇದೆ. ಕೆಲವೊಮ್ಮೆ ಏನು ಬಳಸುದಿಲ್ಲ ಅಂತ. ಸಾಧ್ಯ ಎಲ್ಲ ಮುಗಿದು ಬಳಸಿದ ಮೇಲೆ ಯಾರಾದ್ರೂ ತೀರಾ ಅವರಿಗೆ ಆಹಾರ ಮೆಚ್ಚಲಿಲ್ಲ ಅಂದಾಗ ಯಜಮಾನ ಅವ್ರು ಕೇಳೋ ತನಕ ಕಾಯದೆ ಉಪ್ಪನ್ನ ಬಡಿಸುವ ಕ್ರಮ ಇದೆ. ಅವನ ಬಾಯಲ್ಲಿ ಉಪ್ಪು ಬೇಕು ಅಂತ ಕೇಳುವ ಹಾಗೆ ಮಾಡಬಾರದು. ಹಾಗೆ ಅದರ ಬಳಕೆ ಇರಬಾರದು, ಕಾಣಬಾರದು. ತೀರಾ ಅನಿವಾರ್ಯವಾಗಿ ಬೇಕು ಅಂತ ಅನಿಸಿದ್ರೆ ಅದನ್ನ ಹೇಳದೆಯೇ ಬಡಿಸ್ಬೇಕು ಅಂತ ಇರುವಂತದ್ದು. ಕೆಂಪು ಬಣ್ಣದ ಪದಾರ್ಥಗಳು, ತೀರಾ ಟೊಮೆಟೊ ಇಂಥದ್ದು, ಬೀಟ್ರೂಟು ಇಂಥದ್ದು, ನಿರ್ಯಾಸಾಹ ಅಂಟು. ನಿರ್ಯಾಸ ಅಂದ್ರೆ ಅಂಟು. ಅದ್ರನಾಗೆ ಅಂಟು ಬಳಸುವುದಿಲ್ಲ, ಇಂಗು ಬಳಸುವುದಿಲ್ಲ ಶ್ರಾದ್ದಕ್ಕೆ. ಆಮೇಲೆ ಅದೇ ಪ್ರತ್ಯಕ್ಷ ಲವಣ, ನಾನು ಆಗ ಹೇಳಿ ಆಯ್ತು. ಪ್ರತ್ಯಕ್ಷ ಲವಣ ನಿಜ, ನೇರ ಉಪ್ಪಿನ ಬಳಕೆ ಇಲ್ಲ. ವರ್ಜ್ಯಾನ್ಯೇತಾನಿ ವೈಶ್ರಾದ್ದೆ ಎಚ್ಚ ವಾಚಾನ ಶಶ್ಯತೆ. ಶ್ರಾದ್ದದಲ್ಲಿ ವಾಚಾ, ಮಾತಿನಿಂದಲೂ ಕೂಡ ಉಪ್ಪು ಅಂತ ಹೇಳಬಾರದು. ಅದು ಯಮನ ಸೊತ್ತು ಅಂತ ಅನ್ನುವ ದೃಷ್ಟಿಯಿಂದ ಯಮನನ್ನ ಕರೆದು ಅವನ ಕಾರ್ಯವನ್ನು ಮಾಡುವಾಗ ಅದು ಬಳಕೆಯಲ್ಲಿ ಇಲ್ಲ ಅಂತ ಲೆಕ್ಕ. ಅಂದ್ರೆ ವ್ರತ ಅನ್ನೋ ದೃಷ್ಟಿ. ವ್ರತ ಅಂದ್ರೆ ದೇಹದ ಹೈಫೈ ತನವನ್ನ ಬಿಡಬೇಕು ಅನ್ನೋದು ಅಭಿಪ್ರಾಯದಿಂದ ರುಚಿ ರುಚಿಯಾಗಿ ತಿನ್ನುವುದು, ಏನು ಪ್ರಜ್ಞೆ ಇಲ್ಲದೆ ಹೇಗೋ ತಿನ್ನುವುದು ಇತ್ಯಾದಿ ಮಾಡಬಾರದು. ನಕ್ತಾಹೃತಂ ಅನುಚ್ಛಿನ್ನಂ ತೃಪ್ಯತೇನ ಚ ಯತ್ರ ಗೌಃ ದುರ್ಗಂಧಿ ಫೇನಿಲಂ ಚಾಂಬು ಶ್ರಾದ್ದ ಯೋಗ್ಯಂ ನ ಪಾರ್ಥಿವ. ರಾತ್ರಿಯ ಹೊತ್ತು ತಂದ ಪದಾರ್ಥಗಳು, ಅಂದ್ರೆ ಕಿತ್ತು ತಂದದ್ದು. ರಾತ್ರಿ ಗಿಡ ಮಲಗಿರುತ್ತೆ, ಆ ಹೊತ್ತಿಗೆ ಅರ್ಜೆಂಟಿಗೆ ಹೋಗಿ ಎಲೆ ತರುದು, ಹೂ ತರುದು, ಹಣ್ಣು ತರುದು ಇತ್ಯಾದಿ ಮಾಡಬಾರದು. ರಾತ್ರಿಯಾಹೃತಂ ಅಥವಾ ನಕ್ತಾಹೃತಂ ಅನುಚ್ಛಿನ್ನಂ, ಇಡೀ ಗಿಡವನ್ನೇ ಹೊತ್ತು ತಂದದ್ದು. ಎತ್ರ ನಗವು, ಎಲ್ಲಿ ಶ್ರಾದ್ದದ ಪರಿಸರದಲ್ಲಿ ಗೋವಿಲ್ವೋ ಅಲ್ಲಿ ಶ್ರಾದ್ದ ಮಾಡಿದ್ರೆ ಅದನ್ನ ದೇವತೆಗಳು, ಪಿತೃದೇವತೆಗಳು ಇಷ್ಟಪಡೋದಿಲ್ಲ. ಇನ್ನು ತುಂಬಾ ನೀರು ಹರಿಯುವ ಜಾಗ ಇರುತ್ತೆ. ಶ್ರಾದ್ದ ಅಂದ್ರೆ ಸಮುದ್ರ ತೀರದಿಂದ ಅಕಸ್ಮಾತ್ ಈ ಗ್ರಹಣ ಕಾಲದಲ್ಲೆಲ್ಲ ಮಾಡುವಾಗ ತುಂಬಾ ನೊರೆ ಇರುವ ಜಾಗದಲ್ಲಿ, ನೀರಿರುವ ಜಾಗದಲ್ಲಿ ಮಾಡಬಾರ್ದು. ದುರ್ಗಂಧಿ, ಕೆಟ್ಟ ವಾಸನೆ ಇರುವ ನದಿಯ ಬುಡ, ತುಂಬಾ ನೊರೆ ಹರಿಯುವಂತಹ ನದಿಯ ತೀರದಲ್ಲಿ, ಅಥವಾ ಅಂಥ ನೀರಿರುವ ಬಾವಿಯ ಹತ್ತಿರದಲ್ಲಿ ಎಂದು ಕೂಡ, ಅಥವಾ ಅಂಥ ನೀರಿನಲ್ಲಿ ಕೂಡ ಶ್ರಾದ್ದಕ್ಕೆ ನೀರನ್ನು ಬಳಸಬಾರದು. ಮಾಹಿಷಂ ಚೈವ ವರ್ಜೆ ಶ್ರಾದ್ದ ಕರ್ಮಣಿ, ಶ್ರಾದ್ದದ ಕರ್ಮದಲ್ಲಿ ವಿಶೇಷ ಇದು. ಷಂಢಾಪವಿದ್ಧ ಚಾಂಡಾಲ ಸ್ಥಾಪಿ ಪಾಷಂಡಿ ರೋಗಿಣಿ ಉರುಕ ವಾಕು ತ್ವನಗ್ನೈಶ್ಚ ವಾನರ ಗ್ರಾಮ ಸೂಕರೈಃ ಉದಕ್ಯಾ ಸೂತಕಾ ಶೌಚಿ ಮೃತಹಾರೈ ಚ ವೀಕ್ಷಿತೆ ಶ್ರಾದ್ಧೆ ಸುರಾನ ಪಿತರಃ ಮುಂಜತೆ ಪುರುಷರ್ಷಭ. ಪಾಷಂಡಿ ಅಂದ್ರೆ ದೇವರನ್ನ ತೀರ ಒಪ್ಪದೇ ಇರುವ ಅಥವಾ ಅದನ್ನ ಸದಾ ನೀಗಿಸುವ, ಲೋಕದ ಕಾರ್ಯಕ್ಕೆ ಅತ್ಯಂತ ವಿರುದ್ಧವಾದ ಕಾರ್ಯವನ್ನು ಮಾಡಿ ಅದಕ್ಕೆ ಪಶ್ಚಾತ್ತಾಪವು ಇಲ್ಲದೆ ಇರುವಂತಹ ಮಂದಿ ಇರುವಲ್ಲಿ, ಅಥವಾ ಅತ್ಯಂತ ತೀವ್ರವಾದ ಸಾಂಕ್ರಾಮಿಕ ರೋಗ ಇರುವಂತಹ ಅಕಸ್ಮಾತ್ ವ್ಯಕ್ತಿ ಇದ್ರೆ ಅವನು ಶ್ರಾದ್ದದಲ್ಲಿ ಭಾಗವಹಿಸಬೇಕಾಗಿಲ್ಲ. ಇವರು ಭಾಗವಹಿಸಬಾರದು, ಅವನು ಭಾಗವಹಿಸಬಾರದು ಅನ್ನೋದ್ರಲ್ಲಿ ಆಕ್ರೋಶ ಇದೆ. ಇವನು ಭಾಗವಹಿಸಬಾರದು ಅನ್ನೋದ್ರಲ್ಲಿ ಕಾಳಜಿ, ಮತ್ತು ಅವನಿಂದಾಗಿ ಇನ್ನು ಇತರರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಅದರ ಅಭಿಪ್ರಾಯ. ಇದೆಲ್ಲ ಇಂಥ ಜನರ ಕೆಟ್ಟ ದೃಷ್ಟಿಯಿಂದ
ಮನುಷ್ಯನಿಗೆ ತೊಂದರೆ ಆಗುತ್ತೆ. ತುಂಬಾ ಮಂಗಗಳಿರುವ ಜಾಗದಲ್ಲಿ ಶ್ರಾದ್ದವನ್ನು ಮಾಡುವಾಗ ನೀವು ಪಿಂಡ ಹಾಕುವಾಗ ಅವುಗಳು ಬಂದು ಎತ್ಕೊಂಡು ಹೋದ್ರೆ ಕಷ್ಟ. ಅದಕ್ಕೆ ತುಂಬಾ ಕಪಿಗಳಿರುವ ಜಾಗದಲ್ಲಿ, ನಾಯಿಗಳಿರುವ ಜಾಗದಲ್ಲಿ, ಆಮೇಲೆ ಇನ್ನು ಆಶೌಚಾದಿ ಸೂತಕ ಮೊದಲಾದ ನೀರು ಹಾಕಿಕೊಳ್ಬೇಕಾದಂತಹ ಸ್ಥಿತಿಯಲ್ಲಿ ಇರಬೇಕಾದವರು, ಅಂದ್ರೆ ಶ್ರಾದ್ದ ಮಾಡುವ ಸಮಯಕ್ಕೆ ಅಲ್ಲಿಗೆ ಬಂದು ಅವರು ಶೌಚ ಆಗದೆ ಅಲ್ಲಿಗೆ ಬರಬಾರದು. ಆಗ ದೇವತೆಗಳಿಗೆ, ಪಿತೃಗಳಿಗೆ ಆ ಶ್ರಾದ್ದದಿಂದ ಹಿತ ಆಗುವುದಿಲ್ಲ. ಅವರಂತಹ ಜಾಗಗಳಿಗೆ ಬರಬಾರದು. ತಸ್ಮಾತ್ ಪರಿಶ್ರುತೆ ಕುರ್ಯಾತ್ ಶ್ರಾದ್ದಂ ಶ್ರದ್ಧಾ ಸಮನ್ವಿತಃ ಉರ್ವ್ಯಾಂ ಚ ತಿಲವಿಕ್ಷೇಪಾತ್ ಯಾತು ಧಾನಾನ್ ನಿವಾರಯೇತ್. ಎಳ್ಳನ್ನ ನೆಲದಲ್ಲಿ ಹಾಕಿ ಅದು ವಿಕಿರಣ ಮಾಡೋದು ಅಂತಿದೆ ಅಲ್ಲಿ. ಹಾಗೆ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಆ ಯಾತು ಧಾನಾನ್ ನಿವಾರಯೇತ್, ಅಲ್ಲಿರುವ ಶುದ್ಧ ನೆಲದಲ್ಲಿ, ನಾವು ಈಗಾಗಲೇ ಸಿದ್ಧಪಡಿಸಿದ ನೆಲದಲ್ಲಿ ಆಮೇಲೆ ದುಷ್ಟರು ಬಂದು ಸೇರುವ ಸಾಧ್ಯತೆಗಳಿದ್ದಾಗ ಅಂತಹ ದುಷ್ಟರ ನಿವಾರಣೆಗಾಗಿ ತಿಲವನ್ನ ಬಳಸಬೇಕು. ತಸ್ಮಾತ್ ಪರಿಶ್ರುತೆ ಕುರ್ಯಾತ್. ಪರಿಶ್ರಿತ ಅಂದ್ರೆ ಚೆನ್ನಾಗಿ ಶುದ್ಧ ಮಾಡಿದ ಜಾಗದಲ್ಲಿ, ಒಳ್ಳೆಯ ಆಶ್ರಯವಿರುವ ಜಾಗದಲ್ಲಿ ಪಿಂಡ ಪ್ರದಾನವನ್ನ ಮಾಡಬೇಕು. ಮಾಡುವಾಗ ಶ್ರದ್ಧೆಯಿಂದ ಕೂಡಿರ್ಬೇಕು. ನೆಲದಲ್ಲೇ ಮಾಡಬೇಕು, ಎಲ್ಲೂ ಆಕಾಶದಲ್ಲಿ ಮಾಡುವುದಲ್ಲ. ಎಳ್ಳನ್ನ ಹಾಕೋದ್ರಿಂದ ದುಷ್ಟರ ನಿವಾರಣೆ ಆಗುತ್ತೆ, ಸಜ್ಜನರಿಗೆ ಮನಸ್ಸು ಅತ್ಯಂತ ಹಿತವಾಗುತ್ತೆ. ನಖಾದಿನಾನು ಚೋಪಪನ್ನಂ ಕೇಶ ಕೀಟಾದಿಭಿರ್ನೃಪ ನಚೈವಾಭಿ ವಿಷವೈಷಮ್ಯ ಅನ್ನಂ ಪರ್ಯೂಷಿತಂ ತಥಾ. ಉಗುರಿನಿಂದ ಸ್ಪೃಷ್ಟವಾದ, ತಲೆಕೂದಲಿನಿಂದ ಸಿಕ್ತವಾದ, ಕ್ರಿಮಿಕೀಟಗಳಿಂದ ಕೂಡಿದ ಅನ್ನವನ್ನು ಎಂದೂ ಕೂಡ ಶ್ರಾದ್ದಕ್ಕೆ ಬಳಸಬಾರದು. ಶ್ರದ್ಧೆಯಿಂದ ಮಾಡಿರ್ಬೇಕು, ದೇವತೆಗಳ ಸ್ಮರಣೆ ಮಾಡಿಕೊಂಡು ಮಾಡಿರ್ಬೇಕು. ಕೇಶ ಕೀಟಾದಿಭಿರ್ನೃಪ ನಚೈವಾ ವಿಷವೈಹಿ ಅಭಿಷವೈಹಿ ಮಿಶ್ರಮನ್ನಂ ಪರ್ಯುಷಿತಂ ತಥಾ. ಪರ್ಯುಷಿತ ಅಂದ್ರೆ ಹಳೆದು, ಬಿಸಿ ಬಿಸಿ ಪದಾರ್ಥದಿಂದ ಅದಕ್ಕೆ ಪಿಂಡ ಕಟ್ಟಬೇಕು. ಎಷ್ಟೋ ಹೊತ್ತಾಗಿ ಮಾಡಿ ತಣ್ಣಗೆ ಹೆಪ್ಪುಗಟ್ಟಿದ ಪಿಂಡದಿಂದ, ಪರ್ಯುಷಿತವಾದದ್ರಿಂದ ಅದರ ಶ್ರಾದ್ದದ ಪ್ರಕ್ರಿಯೆಗೆ ಅದನ್ನು ಬಳಸಬಾರದು. ಶ್ರದ್ಧಾ ಸಮನ್ವಿತೈರ್ತತ್ತಂ ಪಿತೃಭ್ಯೋ ನಾಮ ಗೋತ್ರತಃ ಯದಾಹಾರಾಸ್ತು ತೇ ಜಾತಾಃ ತದಾಹಾರಂ ತದಾಹಾರತ್ವಮೇತಿ ತತ್. ಚಂದ್ರದ ಮಾತು. ಶ್ರದ್ಧೆಯಿಂದ ಕೂಡಿದ ಮನಸ್ಸಿನಿಂದ ಕರ್ತೃ ಎಷ್ಟು ಕರ್ತವ್ಯವನ್ನ ಮಾಡುತ್ತಾನೋ, ಪಿತೃಗಳಿಗೆ ಏನೆಲ್ಲ ಅವರ ಹೆಸರು ಗೋತ್ರವನ್ನ ಹೇಳಿಕೊಡ್ತಾನೋ ಅದನ್ನ ಅವರು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ಅವನ ಹತ್ರ ಶ್ರೀಮಂತಿಕೆಯನ್ನು ಹುಡುಕಲ್ಲ, ಅವನ ಶ್ರದ್ಧೆಯನ್ನು ಹುಡುಕ್ತಾರೆ, ಅವನಲ್ಲಿರುವ ಶುದ್ಧತೆಯನ್ನು ಹುಡುಕ್ತಾರೆ. ಶ್ರದ್ಧಾ ಶುದ್ಧವಾದಾಗ, ಶುದ್ಧವಾದ ಶ್ರದ್ಧೆ ಇದ್ದಾಗ ಪಿತೃದೇವತೆಗಳು ಅವನಿಂದ ಸ್ವೀಕರಿಸ್ತಾರೆ. ಯದಾಹಾರಾಸ್ತು ತೇಜಾತಾಹ. ಅವರು ಹುಟ್ಟುವಾಗ ಯಾವ ಆಹಾರ ನೋಡಿ, ಅದಕ್ಕೆ ಹುಟ್ಟುತ್ತಲೇ ಯಾರ ಮನೆಯಲ್ಲಿ ಮಾಂಸಾಹಾರ ಅನ್ನೋದು ಇದೆಯೋ ಅವ್ರಿಗೆ ಪರ್ಮಿಷನ್ ಇದೆ, ಅವ್ರು ಮಾಡ್ಬೇಕು ಅಂತ ಅರ್ಥ ಅಲ್ಲ, ಅಥವಾ ಅದು ಅನಿವಾರ್ಯ ಅಲ್ಲ. ಅದು ಬಿಟ್ಟು ಬಿಟ್ರೆ ಏನೋ ದೊಡ್ಡ ಕುಲ ಗೌರವ ಹಾಳಾಯ್ತು. ಈ ಹಿಡಿಂಬೆಗೆ ಅವಳ ಅನ್ನ ಹೇಳ್ತಾನಲ್ಲ, ನಮ್ಮ ರಾಕ್ಷಸ ಕುಲದ ಮರ್ಯಾದೆ ತೆಗೆದು ಬಿಟ್ಟು ನೀನು ಮನುಷ್ಯರ ಹತ್ರ ಹೋಗಿ ಮಾತಾಡ್ತಾ ಕೂತಿದ್ದಿ, ಅಲ್ಲೇ ಹೊಡಿತಾ ಕೂತಿದ್ದಿ, ನಿನಗೆ ಬುದ್ಧಿ ಇಲ್ಲ ಅಂತೆಲ್ಲ ಬೈತಾನಲ್ಲ. ಹಾಗೇನಾದ್ರೂ ಯಾರಾದ್ರೂ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಇನ್ನು ಹಿಡಿಂಬನ ವಂಶದಲ್ಲೇ ಇದ್ದಾರೆ ಅಂತ ಅರ್ಥ. ಅದು ಬಿಟ್ರೆ ಉತ್ತಮ. ಆದ್ರೆ ಒಂದೇ ಸರ್ತಿ ಬಿಡಿ ಅಂತ ಹೇಳಲ್ಲ. ಕುಲಾಚಾರ ಪೂರ್ಣವಾಗಿ ಮೊದಲಿನಿಂದ ಹುಟ್ಟುತ್ತಲೇ ಜಾತಾಹ, ಅಲ್ಲೇ ಹುಟ್ಟಿ ಬಂದವರಾದಾಗ ಅವರಿಗೆ ಅದರ ಬಗ್ಗೆ ವ್ಯಗ್ರತೆ ಇಲ್ಲ ಅಂತ ಆದ್ರೆ, ಅವ್ರಿಗೆ ಅದರ ಬಗ್ಗೆ ಅಸಹ್ಯ ಬರಲಿಲ್ಲ ಅಂದ್ರೆ, ಅವರು ಆ ಪದಾರ್ಥವನ್ನು ಮೆಚ್ಚಿ ತಿಂತಾರೆ ಅಂತ ಆದ್ರೆ, ಅದೇ ಪದಾರ್ಥದಿಂದ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕಾದದ್ದು. ಆ ಕರ್ಮದಿಂದ ದೇವತೆಗಳು ಮೆಚ್ಚುತ್ತಾರೆ, ಪಿತೃದೇವತೆಗಳು ಮೆಚ್ಚುತ್ತಾರೆ.
ಇಲ್ಲ ನನಗದು ಇಷ್ಟ ಇಲ್ಲ, ನಾನು ಅದನ್ನ ಮಾಡಲ್ಲ, ನನಗದ್ರ ಯಾಕೋ ಮನಸ್ಸಲ್ಲಿ ಹಿಂಸೆ ಆಗುತ್ತೆ, ಆ ಪ್ರಾಣಿನ ಕೊಲ್ಲುವುದನ್ನು ನೋಡ್ಲಿಕ್ಕಾಗಲ್ಲ, ನನಗೋಸ್ಕರ ಯಾವ ಪ್ರಾಣಿಯನ್ನು ಬಲಿ ತೆಗೆದುಕೊಳ್ಳುವುದು ನನಗೆ ಇಷ್ಟ ಇಲ್ಲ ಅಂದ್ರೆ ಅದ್ರ ಒಳಗೆ ತುಂಬಾ ಕರುಣೆ ಇದೆ ಅಂತ ಆ ಜೀವದ ಸ್ವಭಾವದಲ್ಲಿ. ಆ ಸ್ವಭಾವಕ್ಕೆ ತಕ್ಕಂತೆ ಅವನು ಅದನ್ನ ತಿರಸ್ಕರಿಸಿ ಬರ್ತಾನೆ ಅಂದ್ರೆ ಅದು ಅತ್ಯಂತ ಶ್ರೇಯಸ್ಕರವಾದದ್ದು ಮತ್ತು ಅವನು ಜೀವನದಲ್ಲಿ ಸರಿಯಾದ ಹೆಜ್ಜೆಯನ್ನು ತೊಳಿತಾ ಇದ್ದಾನೆ ಅಂತ ಅಭಿಪ್ರಾಯ. ಹಾಗಾಗಿ ಇದೆಲ್ಲ ಒಂದು ಕಾಲದಲ್ಲಿ ಎಲ್ಲೋ ತೊಂದರೆ ಆದದ್ದನ್ನ ಗಮನಿಸಿಕೊಂಡೇ ಪುರಾಣ ಇಂತಹ ಮಾತುಗಳನ್ನ ನಿರೂಪಣೆ ಮಾಡುತ್ತಾ ಇದೆ. ಆದ್ರಿಂದಾಗಿ ಆ ಯದಾಹಾರಸ್ತು ತೇ ಜಾತಾಃ ತದಾಹಾರತ್ವವೇತಿ ತತ್ ಶ್ರೂಯತೆ ಚಾಪಿ ಪಿತೃಭಿಃ ಗೀತಾಗಾಥಾ ಮಹೀಪತೆ. ಪಿತೃದೇವತೆಗಳು ಈ ವಿಷಯದಲ್ಲಿ ಒಂದು ಗೀತೆಯನ್ನು ಕೂಡ ಹಾಡಿದ್ದಾರೆ. ಇಕ್ಷ್ವಾಕೋರ್ ಮನುಪುತ್ರಸ್ಯ ಕಾಲ ಕಾಲೋಪಮೇವನೆ ಅಪಿ ನಸ್ತೆ ಭವಿಷ್ಯಂತಿ ಕುಲೆ ಸನ್ಮಾರ್ಗಶೀಲಿನಃ ಗಯಾನ್ ಉತ್ಪೇತ್ಯತೆ ಪಿಂಡಾನ್ ದಾಸ್ಯಂತ್ಯಸ್ಮಾಕಮಾದರಾತ್. ಇಲ್ಲಿ ಪಿತೃದೇವತೆಗಳು ಹೇಳಿದಂತಹ ಒಂದು ಸಾಲು ನಮ್ಮ ಕಿವಿಗೆ ಬೀಳುತ್ತೆ. ಇಕ್ಷ್ವಾಕುವಿನ ಮಗನಾದ ಇಕ್ಷ್ವಾಕುವಿನ ಮನುವಿನ ಮಗನಾದ ಇಕ್ಷ್ವಾಕುವಿನ ಕಲಾಪೋಪವನೆ, ಉಪವನೆ ಅನೇಕ ಕಲಾಪಗಳು ನಡೆಯುವ ಉಪವನದಲ್ಲಿ ಪುರಾ ಹಿಂದೆ ಅಪಿನಸ್ತೆ ಭವಿಷ್ಯಂತಿ ಕುಲೆ ಸನ್ಮಾರ್ಗಶೀಲಿನಃ ಗಯಾಮುತ್ಪೇತ್ಯೆ ಪಿಂಡಾನ್ ಅಸ್ಮಾಕಮಾದರಾತ್. ಯಾರಾದ್ರೂ ಮುಂದೆ ನಮ್ಮ ಕುಲದಲ್ಲಿ ಒಳ್ಳೆಯ ಮಾರ್ಗವನ್ನು ಅನುಸರಿಸುವಂತಹ ವ್ಯಕ್ತಿ ಗಯೆಯಲ್ಲಿ ಪಿಂಡವನ್ನು ಪ್ರದಾನ ಮಾಡುವುದಕ್ಕೆ ಸಾಧ್ಯವಾಗುತ್ತಾ ನಮ್ಮನ್ನ ಕುರಿತು? ಅಪಿನಸ್ಸ ಕುಲೆ ಜಾಯಾತ್ ಯೋನೋ ದದ್ಯಾತ್ ತ್ರಯೋದಶೀಂ ಪಾಯಸಂ ಮಧು ಶರ್ಪೇಭ್ಯಾಂ ವರ್ಷಾಸು ಮಧ. ನಮ್ಮ ಕುಲದಲ್ಲಿ ನ ಜಾಯಾತ್ ಹುಟ್ಟದೇ ಇದ್ರು ಕೂಡ ನೋ ದದ್ಯಾತ್ ತ್ರಯೋದಶಿ ಮಖ ಅನ್ನೋ ನಕ್ಷತ್ರ ಅಂತ ಅರ್ಥ. ಋತಯುಕ್ತವಾದ ಅಪಿನಸ್ಸ ಕುಲೇ ಜಾಯಾತ್ ಯೋನೋ ದದ್ಯಾತ್ ತ್ರಯೋದಶೀಂ ಪಾಯಸಂ ಮುದ್ರಪಿಪ್ಯಾಂ ವರ್ಷಾಸು ಮಖಾಸು ಚ. ಮಳೆಗಾಲ ಮತ್ತು ಮಘ ನಕ್ಷತ್ರ ಮಾಘ ಮಾಸದಲ್ಲಿ ವಿಶೇಷವಾಗಿ ಘೃತಯುಕ್ತವಾದ ಪಾಯಸವನ್ನ ಅವರಿಗೆ ತಲುಪಿಸಬೇಕು. ಹೋಗ್ತಾ ಹೋಗ್ತಾ ಇಷ್ಟೆಲ್ಲ ಜವಾಬ್ದಾರಿ ಇರುತ್ತೆ ಅಂತ ಓಡಾಡ್ತ. ಗೌರೀಂ ವಾಪ್ಯುದ್ವೇ ಉದ್ವಹೇತ್ ಕನ್ಯಾ ನೀಲಂ ವಾ ವೃಷಭ ಉತ್ಸುಜೇತ್ ಪ್ರಜೇತ ವಾಶ್ವಗಂಧೇನ ವಿಧಿವದ್ ದಕ್ಷಿಣಾವತ. ಗೌರಿ ಇದರಿಂದ ಏನಾಗುತ್ತೆ? ಈ ಕರ್ತವ್ಯನ ಮಾಡೋದ್ರಿಂದ ಅವನ ಬದುಕಿನಲ್ಲಿ ಒಳ್ಳೆಯ ದಾಂಪತ್ಯದ ಸೌಖ್ಯವನ್ನು ಅನುಭವಿಸ್ತಾನೆ. ಮನೆ ತುಂಬಾ ಹಸು ತುಂಬತ್ತೆ. ಅಶ್ವಮೇಧ ಯಾಗ ಮಾಡಿದ ಪುಣ್ಯವನ್ನ ಆತ ಸರಿಯಾದ ಕಾಲಕ್ಕೆ ಸರಿಯಾದ ಆಹಾರವನ್ನ ದಕ್ಷಿಣೆಯನ್ನು ಕೊಟ್ಟು ಪಿತೃದೇವತೆಗಳನ್ನ ತೃಪ್ತಿಪಡಿಸಿದ ಅಂದ್ರೆ ಅವನ ಬದುಕು ಮಂಗಳಮಯವಾಗುತ್ತೆ ಅನ್ನೋದನ್ನ ಈ 16ನೇ ಅಧ್ಯಾಯ ನಿರೂಪಣೆ ಮಾಡ್ತಾ ಇದೆ. ಮತ್ತೆ 17ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.